ಎವ್ರಿವನ್, ವೆಲ್ಕಮ್ ಟು ಸನ್ಮಾನಿ ಹೈ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 18ನೇ ಪ್ರಶ್ನೆ. 150 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಅಡ್ಡಲಾಗಿ ಚಲಿಸುವ 10 ಗ್ರಾಂ ದ್ರವ್ಯರಾಶಿಯನ್ನು ಹೊಂದಿರುವ ಒಂದು ಉತ್ಕ್ಷೇಪಕವು ನಿಶ್ಚಲ ಸ್ಥಿತಿಯಲ್ಲಿರುವ ಮರದ ದಿಮ್ಮಿಯನ್ನು ಹೊಡೆದು 0.03 ಸೆಕೆಂಡ್ಗಳಲ್ಲಿ ನಿಲ್ಲುತ್ತದೆ. ಗುಂಡು ಬ್ಲಾಕ್ನೊಳಗೆ ನುಗ್ಗುವ ದೂರವನ್ನು ಲೆಕ್ಕ ಹಾಕಿ. ಅಲ್ಲದೆ ಮರದ ದಿಮ್ಮಿ ಚೆಂಡಿನ ಮೇಲೆ ಬೀರುವ ಬಲದ ಪ್ರಮಾಣವನ್ನು ಲೆಕ್ಕ ಹಾಕಿ. ಒಂದು ಗುಂಡೇನಿದೆ, ಸ್ಪೀಡ್ ಆಗಿ ಹೋಗ್ತಾ ಇದೆ 150 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ. ಅದರದ್ದು ರಾಶಿ 10 ಗ್ರಾಂ ಇದೆ. ಈಗ ಅದು ಒಂದು ಮರದ ದಿಮ್ಮಿಯನ್ನ ಹೊಡೆದು 0.03 ಸೆಕೆಂಡ್ಗಳಲ್ಲಿ ನಿಲ್ತದೆ. ಅಂದ್ರೆ ಅದರದ್ದು ಆರಂಭಿಕ ವೇಗ ಏನಾಯ್ತು 150 ಮೀಟರ್ ಪರ್ ಸೆಕೆಂಡ್. ಅಂತಿಮ ವೇಗ ಏನಾಯ್ತು ನಿಲ್ಲುತ್ತದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅಂತಿಮ ವೇಗ 150 ಮೀಟರ್ ಪರ್ ಸೆಕೆಂಡ್. ಆರಂಭಿಕ ಅಂದ್ರೆ ಅಂತಿಮ 0 ಆಯಿತು, ಯಾಕಂದ್ರೆ ನಿಲ್ತಾ ಇದೆ. ಗುಂಡು ಬ್ಲಾಕ್ ಒಳಗೆ ನುಗ್ಗುವ ದೂರವನ್ನು ಲೆಕ್ಕ ಹಾಕಿ. ದೂರವನ್ನ ನಾವು ಎಸ್ ಅಂತ ತಗೋಬಹುದಲ್ವಾ? ಎಸ್ ಅನ್ನ ಲೆಕ್ಕ ಹಾಕಬೇಕು. ಅಲ್ಲದೆ ಮರದ ದಿಂಬಿ ಚೆಂಡಿನ ಮೇಲೆ ಬೀರುವ ಬಲದ ಪ್ರಮಾಣವನ್ನು ಲೆಕ್ಕ ಹಾಕಿ ಅಂತ ಕೊಟ್ಟಿದ್ದಾರೆ. ಏನೇನನ್ನ ಕೊಟ್ಟಿದ್ದಾರೆ? ಎಂ ಇಸ್ ಈಕ್ವಲ್ ಟು 150 ಮೀಟರ್ ಪರ್ ಸೆಕೆಂಡ್. ಸಾರಿ, ಇದು ವಿ. ಯು ಏನಿದೆ ಅದು 150 ಮೀಟರ್ ಪರ್ ಸೆಕೆಂಡ್. ಯು ಇಸ್ ಈಕ್ವಲ್ ಟು 150 ಮೀಟರ್ ಪರ್ ಸೆಕೆಂಡ್. ಸರಿ ಬರ್ಕೊಂಡಿದ್ದೀರಿಲ್ಲ ನೀವು? ನೀವು ಎಂ ಇಸ್ ಈಕ್ವಲ್ ಟು 150 ಮೀಟರ್ ಪರ್ ಸೆಕೆಂಡ್ ಅಂತಾನೆ ಬರ್ಕೊಂಡ್ರಾ? ಎಂ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 10 ಗ್ರಾಮ್. 10 ಗ್ರಾಮ್ ಅಂದ್ರೆ ಎಷ್ಟು ಕೆಜಿ? 0.01 ಕೆಜಿ. ಟೈಮ್ ಎಷ್ಟು ಕೊಟ್ಟಿದ್ದಾರೆ? ಟಿ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ? 0.03 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಈಗ ನಾವು ಎಸ್ ಮತ್ತೆ ಎಫ್ ಅನ್ನ ಫೈಂಡ್ ಔಟ್ ಮಾಡಬೇಕು. ನಮ್ಗೆ ಗೊತ್ತಿದೆ ಎಫ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನಮ್ಗೆ ಆಕ್ಸಿಲರೇಷನ್ ಬೇಕು. ಅದೇ ತರ ಎಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೂಡ ಆಕ್ಸಿಲರೇಷನ್ ಬೇಕು. ಯಾಕಂದ್ರೆ ನಮ್ಗೆ ಸೂತ್ರ ಗೊತ್ತಿದೆ. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ AT ಸ್ಕ್ವೇರ್. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ AT ಸ್ಕ್ವೇರ್. ಸೂತ್ರದಲ್ಲಿ ಎ ಗೊತ್ತಿಲ್ಲ ಅಂದ್ರೆ ನಮಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸರಿ, ಮೊದಲು ಎ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ನಮಗೆ ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ ಅನ್ನುವಂತಹ ಸೂತ್ರ ಗೊತ್ತು. ವಿ ಎಷ್ಟಿದೆ? ವಿ 0. ಯಾಕೆ 0 ಇದೆ? ಯಾಕಂದ್ರೆ ಅದು ನಿಲ್ಲುತ್ತದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ವಿ ಇಸ್ ಈಕ್ವಲ್ ಟು 0 ಮೈನಸ್ 150 ಡಿವೈಡೆಡ್ ಬೈ ಸಿ ಎಷ್ಟು ಕೊಟ್ಟಿದ್ದಾರೆ? 0.03 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಬರ್ತಾ ಇದೆ ವೇಗೋತ್ಕರ್ಷ? ಮೈನಸ್ 5000 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರ್ತಿದೆ ನನಗೆ. ನಿಮ್ಗೂ ಅಷ್ಟೇ ಬಂತ? ಹಾಗಿದ್ರೆ ಸರಿ ಇದೆ. ಮೈನಸ್ 5000 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಲ್ಲಿ ಮೈನಸ್ ಸೈನ್ ಅನ್ನ ಬರಿತೀವಿ. ಯಾಕೆ ಮೈನಸ್ ಅನ್ನ ಬರಿತೀವಿ? ಇಲ್ಲಿ ಡಿಸಲರೇಟ್ ಆಗ್ತಾ ಇದೆ ಅದು ಅನ್ನೋದನ್ನ ತೋರಿಸ್ತಾ ಇದೆ. ವೇಗ ಕಡಿಮೆ ಆಗಿದೆ ಅಲ್ಲ, ಹಾಗಾಗಿ ಮೈನಸ್. ವೇಗೋತ್ಕರ್ಷ ಮೈನಸ್ ಅಲ್ಲಿ ಇದೆ. ಸರಿ, ಹಾಗಿದ್ರೆ ನೆಕ್ಸ್ಟ್ ಒನ್ ಏನಿದೆ? ನಮಗೆ ಎಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ AT ಸ್ಕ್ವೇರ್. ಯು ಏನಿದೆ 150 ಇಂಟು ಟಿ ಏನಿದೆ 0.03 ಸೆಕೆಂಡ್ ಪ್ಲಸ್ ಹಾಫ್ ಎ ವ್ಯಾಲ್ಯೂ ಏನಿದೆ ಮೈನಸ್ 5000 ಇಂಟು ಟಿ ಸ್ಕ್ವೇರ್ ಅಂದ್ರೆ 0.03 ಸ್ಕ್ವೇರ್ ಆಯ್ತು. ಇದೆಲ್ಲದನ್ನ ಮಾಡ್ರೆ ಆನ್ಸರ್ ಎಷ್ಟು ಬರ್ತಾ ಇದೆ? 150 ಇಂಟು 0.03 ಮಾಡಿದ್ರೆ ಎಷ್ಟು ಬರ್ತಾ ಇದೆ? 4.5 ಬರ್ತಿದ್ಯಾ?
ಸರಿ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್. ಮಾಡಿ ನೋಡೋಣ. 0.03 ಇಂಟು 0.03 ಮಾಡಿ. ಮಾಡಿದ್ರ ಇಂಟು 5000 ಬತ್ರಿ. ಮಾಡಿದ್ರ ಡಿವೈಡೆಡ್ ಬೈ 2 ಮಾಡಿ. ಹೋಲ್ ಆನ್ಸರ್ ಏನ್ ಬಂತಲ್ಲ ಅದಕ್ಕೆ 2ರಿಂದ ಡಿವೈಡ್ ಮಾಡ್ರಿ. ಎಷ್ಟು ಬರ್ತಾ ಇದೆ ಆನ್ಸರು? 2.25 ಬರ್ತಿದ್ಯಾ? ಸರಿ, ಹಾಗಿದ್ರೆ ಉತ್ತರ ಎಷ್ಟು ಬರುತ್ತೆ? 4.5 ಮೈನಸ್ 2.25 ಅಂದ್ರೆ 2.25 ಮೀಟರ್. ಸರಿ, ಇದು ಯಾವ್ದಾಯ್ತು? ಎಸ್ ಆಯ್ತು. ಎಸ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಮತ್ತೇನನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ? ಎಫ್. ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ. ಸೂತ್ರ ಗೊತ್ತು. ಎಂ ಅಂದ್ರೆ 0.01 kg ಅನ್ನೋದು ಗೊತ್ತು. ವೇಗೋತ್ಕರ್ಷ ಅಂದ್ರೆ ಎಷ್ಟು ಫೈಂಡ್ ಔಟ್ ಮಾಡಿದ್ವಿ? -5000 ಅಲ್ವಾ? ಹಾಗಾಗಿ ಬಲ ಏನಿದೆ ಎಷ್ಟಾಗುತ್ತೆ? -50 ನ್ಯೂಟನ್. ಇಷ್ಟೇ ಬಂದಿದೆಯಾ? ಮಲ್ಟಿಪ್ಲೈ ಮಾಡಿದ್ರೆ 0.01 ಇಂಟು 5000 ಮಾಡಿದ್ರೆ ಏನ್ ಬರುತ್ತೆ? -50 ನ್ಯೂಟನ್. ಹಾಗಾಗಿ ಚೆಂಡಿನ ಮೇಲೆ ಬೀರುವ ಬಲದ ಪ್ರಮಾಣ -50 ನ್ಯೂಟನ್. ಥ್ಯಾಂಕ್ ಯು.